ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ಇವಾಗ ಸಡನ್ನಾಗಿ ಊರಿಗೆ ಹೋಗೋದು ಬಂತು. ನಾನಂತೂ ರೆಡಿ ಆಗಿದ್ದೀನಿ. ನಮ್ಮ ಚಿನ್ನಿನೂ ರೆಡಿ ಆಗಿದ್ದಾಳೆ, ಆದರೆ ಡ್ರೆಸ್ ಅಷ್ಟೇ ಅವಳಿಗೆ ಹಾಕಬೇಕಾಗಿದ್ದು. ನನ್ನ ಮಗನೂ ರೆಡಿ ಆಗಿದ್ದಾನೆ ಫುಲ್ಲು. ಅವನದಂತೂ ಏನೂ ಇಲ್ಲ. ಇವಾಗ ಅವನು ರೆಡಿ ಆದ, ನಾನು ರೆಡಿ ಆದೆ. ನನ್ನ ಮಗಳೊಬ್ಬಳೆ ಇವಾಗ ಇನ್ನೂ ಯಜಮಾನ್ರು ಬಂದಿಲ್ಲ. ಅವ್ರು ಬಂದಮೇಲೆ ಹೊರಡಬೇಕು. ಅದು ಡಬ್ಬಿ ಬಾಯಿ ತೆಗೆದುಕೊಡಿ ಅಂತ ಹೇಳಿ ಮಾಡ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇವಳು ಮಾಡೋ ಆಟಕ್ಕೆ ನಾನು ಭಯನೇ ಪಡಬೇಕು, ಆ ಥರ ಹೆದರ್ಸ್ತಾಳೆ ಅವಳು. ನೋಡಿ, ಇವಾಗ ಎಲ್ಲ ಬ್ಯಾಗ್ ಅದೆಲ್ಲ ರೆಡಿ ಆಯಿತು. ಯಜಮಾನ್ರು ಬಂದ ತಕ್ಷಣನೇ ಹೋಗೋದು. ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚಿ ಬೆಳಗ್ಗಿಂತ್ರನೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೆಳಗ್ಗೆನೂ ಮಾಡಿರ್ತೀನಲ್ವ, ಅದನ್ನು ಮೊನ್ನೆ ಸರಿನೇ ಹಾಕಿದ್ದೀನಿ ಏನೇನು ಮಾಡ್ತೀನಿ ಊರಿಗೆ ಹೋಗುವಾಗ ಅಂತ ಹೇಳಿಬಿಟ್ಟು. ಇದೇನು ಸಡನ್ನಾಗಿ ಹೋಗೋದ್ಲಿಂತ್ರ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಹೊರಟಿದ್ದೇವಲ್ಲ, ಅಲ್ಲಿಂತ್ರ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋನ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಹಾಯ್ ಮಾಡು. ಹಾಯ್ ಮಾಡ್ತಾಳೆ ನೋಡಿ ನನ್ನ ಮಗಳು. ಮಾಡು ಹಾಯ್. ಮಾಡು. ನನ್ನ ಮಗ ಫುಲ್ ರೆಡಿ ಆಗ ನೋಡಿ. ಇವಾಗ ಆಯಿತು. ಚಾಕಿಟ್ಟಿದ್ದೀನಿ. ಯಜಮಾನ್ರು ಬಂದಮೇಲೆ ಒಂದು ಸ್ವಲ್ಪ ಚಾ ಕುಡಿದು ಹೊರಡ್ಬಿಡ್ತೀವಿ. ನೋಡಿ ಫ್ರೆಂಡ್ಸ್, ಯಜಮಾನ್ರು ಬಂದಮೇಲೆ ಮತ್ತೆ ಸಿಗ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ಚಾಕಿಟ್ಟಿದ್ದೀನಿ. ಇವಾಗ ಯಜಮಾನ್ರು ಬರೋ ಟೈಮ್ ಆಯಿತು. ನೈಟ್ ಊಟಕ್ಕೆ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ಅದನ್ನ ಬಾಕ್ಸ್ ಕಟ್ಟಬೇಕು. ದೇವ್ರ ಮುಂದೆ ದೀಪನೂ ಹಚ್ಚಿದ್ದೀನಿ. ಇವಳಿಗೆ ಒಂದು ಸ್ವಲ್ಪ ಡ್ರೆಸ್ ಹಾಕಿದರೆ ಆಯಿತು ಇವಾಗ ಕೆಲಸ. ಯಾಕೆ ಹೊಂಟಿದ್ದೀನಿ ಊರಿಗೆ ಅಂತ ಹೇಳಿಬಿಟ್ಟು ಲಾಸ್ಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಕೊನೆ ತನಕ ವಿಡಿಯೋ ನೋಡಿ ಲಾಸ್ಟಲ್ಲಿ ಹೇಳ್ತೀನಿ. ಎದಕ್ಕೆ ಹೊಂಟಿದ್ದೀವಿ, ಯಾವಾಗ ಬರ್ತೀವಿ ವಾಪಸ್ಸು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ, ಎಲ್ಲ ಮನೆ ನೀಟಾಗಿದೆ ಇವಾಗ. ಮತ್ತು ಟೆನ್ಷನ್ ಇರೋಲ್ಲ. ಮನೆ ಎಲ್ಲ ಹರಿವು ಹೋಗೋಕ್ಕೂ ನನಗೆ ಮನಸ್ಸು ಬರೋಲ್ಲ. ಅದಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಯಜಮಾನ್ರು ಬಂದಮೇಲೆ ನನಗೆ ಟೈಮೇ ಸಿಗಲಿಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ. ಅದರಲ್ಲೂ ಬರುವಾಗಲೇ ಲೇಟಾಗಿಬಿಟ್ರು. ಯಜಮಾನ್ರು ಬರೋದೇ 4:15 ಆಗಿಬಿಡ್ತು. ಅದಕ್ಕೆ ಅವಸರವಾಗಿ ಬಂದ್ವಿ ನಾವು. ನಮಗಂತೂ ಟೈಮೇ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಅಲ್ಲಂತೂ. ಆವಾಗಲೇ ಮತ್ತೆ ಬಸ್ ಹತ್ತಿದ ಮೇಲೆ ಬಸ್ ಅಂತದ್ದು ನಾವು ತರಬ್ತಾನೆ ಇದ್ದಿದ್ದಿಲ್ಲ, ಬೇರೆ ಕಡೆ ತರಬಿಟ್ಟಿತ್ತು. ನಮಗೆ ಟೆನ್ಷನ್ ಆಯಿತು, ಏನು ಬಂದಿದ್ದೇವೆ ಇಲ್ಲೋ ಅಂತ ಹೇಳಿ. ಅದನ್ನು ಹುಡ್ಕೋ ಅಷ್ಟೊತ್ತಿಗೆ ಟೆನ್ಷನ್ನಲ್ಲಿ ಟೈಮೇ ಸಿಗಲಿಲ್ಲ. ಮತ್ತು ಬಸ್ ಸಿಕ್ಕಿದ ಮೇಲೆ ಬಸ್ಸಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನನ್ನ ಮಗಳು ನನ್ನ ಮಗಗೆ ಒಂದೊಂದು ಚಿಪ್ಸ್ ಕೊಡಿಸಿದ್ವಿ. ಅವ್ರು ತಿನ್ಕೊತ ಕುಂತಿದ್ರು. ಯಜಮಾನ್ರು ನಾನು ಕೂತ್ಕೊಂಡಿದ್ವಿ ನೋಡಿ. ನೈಟು ಈ ಥರ ಇದೆ ನೋಡಿ. ನಮಗಂತೂ ಸಾಕಾಗೋಯ್ತು ಬರುವಾಗ. ಅದು ಒಂದು ಸ್ವಲ್ಪ ಮೊದಲೇ ಗೊತ್ತಾಗಿದ್ದರೆ ನಮ್ಗೆ ಏನು ಹಾಕಿದ್ದಿಲ್ಲ. ಅದರಲ್ಲೂ ನಾವು ಸಡನ್ನಾಗಿ ಹೋಗೋದು ಬಂತಲ್ವ, ಅದಕ್ಕೆ ನಾವು ಏನು ಬಸ್ ಬುಕ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಆದರೆ ನಮಗೆ ಕರೆಕ್ಟ್ ಟೈಮಿಗಿದೆ. ಆದರೆ ರಜೆನೂ ಭಾಳ ತೊಗೋಲಿಲ್ಲ ಯಜಮಾನ್ರು. 1 ದಿನ 2 ದಿನ ಅಷ್ಟೇ ತೊಗೊಂಡಿದ್ರು. ಅದಕ್ಕೆ ನಾವು ಟೈಮು ಸಿಗೋಲ್ಲ, ಇದಾದರೆ ಟೈಮ್ ಆಗುತ್ತೆ ಅಂತ ಹೇಳಿ ಹೋದ್ವಿ ನೋಡಿ ಫ್ರೆಂಡ್ಸ್. ಇದು ಬಸ್ಸಿಗೆ, ಯಾಕಂದರೆ ಇದು ಬೆಳಗ್ಗೆನೇ 3 ಗಂಟೆಗೇ ಹೋಗಿಬಿಡುತ್ತೆ ಅಲ್ಲಿಗೆ ನಮ್ಮೂರಿಗೆ. ಅದಕ್ಕೆ ನಮಗೆ ತುಂಬಾ ಹೆಲ್ಪ್ ಇದೆ ಇದು. ಅದು ಆದರೆ ನಾವು ಬಸ್ ಬುಕ್ ಮಾಡ್ಕೊಂಡು ಹೋದರೆ 10 ಗಂಟೆ ಊರಿಗೆ ಹೋಗೋದೇ 10-11 ಗಂಟೆ ಆಗುತ್ತೆ. ನಾವು ಮದುವೆ ಬೇರೆ ಹೋಗಬೇಕಿತ್ತಲ್ವ, ಅದಕ್ಕಾಗಿ ನಾವು ಇದಕ್ಕೆ ಹೋದ್ವಿ ನೋಡಿ. ಊಟಕ್ಕೆ ತರಬಿದ್ರು, ಊಟ ಅದನ್ನೆಲ್ಲ ಮಾಡ್ಕೊಂಡ್ವಿ. ಊಟ ಅದನ್ನೆಲ್ಲ ಮಾಡಿ ಆಮೇಲೆ ಬಸ್ ಬಿಟ್ಟರು ನೋಡಿ ಫ್ರೆಂಡ್ಸ್. ಆವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಮಗನೂ ಎದ್ದು ಕುಂತ್ಬಿಟ್ಟವ್ನು ನೋಡಿ. ಮಲಗ್ತಾನೆ ಇಲ್ಲ. ಒಂದು 11-12 ಗಂಟೆವರೆಗೂ ಮಲಗ್ತಾ ಇರಲಿಲ್ಲ. ಇವರು ಹಿಡಿಯೋಕ್ಕೆ ಸಾಕಾಗಿತ್ತು ನಮಗೆ. ಅದಕ್ಕೆ ನಾವು ಬಸ್ ಬುಕ್ ಮಾಡ್ಕೊಂಡು ಹೋಗೋದು ಇವ್ರ ಸಲುವಾಗಿ. ಒಂದು ಸ್ವಲ್ಪನೂ ಮಲಗಲ್ಲ ಇದರಲ್ಲಿ. ಅದಕ್ಕೆ ನೋಡಿ ಯಾವ ಥರ ಕುಂತಿದ್ದಾರೆ ನೋಡಿ. ಅವನು ಕುಂತಿದ್ದಾನೆ, ಇವಳು ಕುಂತಿದ್ದಾರೆ. ನನಗಂತೂ ಟೆನ್ಷನ್ನು. ಇಬ್ಬರು ಮಲಗ್ತಾ ಇಲ್ಲ, ಇಬ್ಬರು ಕಾಡಿಸ್ತಾ ಇದ್ದಾರೆ. ಅವನು ನನ್ನ ಹತ್ರ ಬರ್ತೀನಿ ಅಂತಾಳೆ, ಇವನು ನನ್ನ ಹತ್ರ ಬರ್ತಾಳೆ. ಫೈನಲಾಗಿ ಬಂದ್ವಿ ನೋಡಿ ಫ್ರೆಂಡ್ಸ್ ಊರಿಗೆ ಬಂದ ಮೇಲೆ ಯಜಮಾನ್ರು ಅವ್ರನ್ನ ಮಾತಾಡ್ತಾ ಇದ್ರು. ಅಮ್ಮ ಎದ್ದು ಕುಂತಿದ್ರು. ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗು. ಮತ್ತು ಮಲಗಿದ್ದೆ, ಮಲಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಜಮಾನ್ರು ಆಚೆ ಇದ್ದಾರೆ, ಉಪ್ಪಿಟ್ಟು ಮಾಡೋಕ್ಕೆ ಇಟ್ಟಿದ್ದಾರೆ ನಮ್ಮ ಅತ್ತೆ. ಸ್ನಾನ ಅದನ್ನೆಲ್ಲ ಮಾಡಿಬಿಟ್ಟು ರೆಡಿಯಾಗಿ ಹೊರಡ್ಬೇಕು ನೋಡಿ ಫ್ರೆಂಡ್ಸ್. ಇವಾಗ 8:30 ಆಯಿತು. ಇವಾಗ ಎದ್ದಿದ್ದೀನಿ ನಾನು ಕೂಡ. ಸ್ನಾನ ಅದು ಮಾಡಿ ಹೊರಡ್ಬೇಕು ನೋಡಿ ಫ್ರೆಂಡ್ಸ್. ಉಪ್ಪಿಟ್ಟು ಮಾಡೋಕ್ಕೆ ಇಟ್ಟಿದ್ದಾರೆ ನಮ್ಮ ಅತ್ತೆ. ಆ ಕಡೆ ನೀರಿಟ್ಟಿದ್ರು. ನಾನು ಇವಾಗ ಜಾಕ ಮಾಡ್ತೀನಿ. ಜಾಕ ಮಾಡಿ ಹೊರಡ್ಬೇಕು ನೋಡಿ. ನಮ್ಮಮ್ಮ ಅವರೆಲ್ಲರೂ ಹೊರಗಿದ್ದಾರೆ. ಬೆಳಗ್ಗೆ ಎಲ್ಲ ಆಯಿತು ನೋಡಿ. ನನ್ನ ನಾಯಿ ನೋಡಿ ಯಾವ ಥರ ನೋಡ್ತಾ ಇತ್ತು. ಪಾಪ ಎಲ್ಲ ಹಳೇದಾಗಿಬಿಟ್ಟಿದೆ ಅದು. ಇವಾಗ ತುಂಬಾ ವರ್ಷ ಆಯಿತು, ಆದರೂ ಕೂಡ ಬರ್ತಾನೆ ಇದೆ ಅದು ಒಳಗೆ. ಪಾಪ ಹೊಡೆಯೋಕ್ಕೆ ಮನಸ್ಸು ಬರ್ತಾಯಿಲ್ಲ, ತುಂಬಾ ವರ್ಷ ಆಯಿತು. ಅದಕ್ಕೇನೋ ಮಲಮ್ ಹಚ್ತಾ ಇದ್ದಾರೆ ನಾಯಿಗೆ. ರೆಡಿಯಾಗಿ ಹೋದ್ವಿ. ಒಂದು ಗಿಫ್ಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಒಂದು ಗಿಫ್ಟ್ ತೊಗೊಂಡು ಹೊರಟ್ವಿ ನೋಡಿ ಅಲ್ಲಿಗೆ. ಗಿಫ್ಟು ಅದೆಲ್ಲ ತೊಗೊಂಡು ಬೆಳ್ಳಟ್ಟಿಲಿಂದ ಮತ್ತು ನಮ್ಮಮ್ಮ ಮನೆಗೆ ಹೋಗಿ ಆ ಕಡೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದೇ ಥರನ ಮಾಡಿ ಮದುವೆಗೆ ಹೋದ್ವಿ ನೋಡಿ. ಫೈನಲಾಗಿ ನೋಡಿ, ಇದೇ ಮದುವೆಗೆ ನಾವು ಹೋಗಿದ್ದು. ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನನಗೆ ಅಲ್ಲಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ರೆಡಿ ಆದಮೇಲೆ ಈ ಥರ ಇತ್ತು ನೋಡಿ ಮದುವೆ, ಸಿಂಪಲ್ಲಾಗಿ. ಮತ್ತು ಅಲ್ಲೆಲ್ಲ ಮದುವೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಕೂಡ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಭೇಟಿಯಾಗಿದ್ದರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಕೂಡ್ಕೊಂಡು
ಲಾಸ್ಟಲ್ಲಿ ಒಂದೆರಡು ಫೋಟೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಮ್ಮ ಫ್ರೆಂಡ್ಸ್ ಏನೂ ಹಾಕಕ್ಕೆ ಹೋಗಲ್ಲ, ಅವರು ಇನ್ನೂ ಮದುವೆ ಆಗಿಲ್ಲ. ಅದಕ್ಕೆ ನೋಡಿ ನನ್ನ ಮಗ ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ಅಮ್ಮ ಮನೆಗೆ ಬಂದು ಯಾವ ಥರ ಆಟ ಆಡ್ತಾ ಇದ್ದ ಅಂತ ಹೇಳಿಬಿಟ್ಟು ಅವನಿಗೆ ಪಿಸ್ತೂಲ್ ಎಲ್ಲ ತೊಗೊಂಡು ಬಂದಿದ್ರು. ಅಮ್ಮ ಮೊನ್ನೆ ಜಾತ್ರೆಗೆ ಹೋಗಿದ್ರಲ್ಲ, ಆವಾಗ ಅದನ್ನೇ ತೊಗೊಂಡು ಅಮ್ಮಗೂ ನನಗೂ ಟೈಮ್ ಇಲ್ಲ ಅಮ್ಮ ಬಾ ನಮ್ಮ ಜೊತೆಗೆ ಹೋಗೋಣ ಅಂತ ಹೇಳಿ ಅಮ್ಮನೂ ಕರ್ಕೊಂಡು ಊರಿಗೆ ಹೊರಟೆ. ನೋಡಿ ಇದೆ ನಮ್ಮ ಮನೆ, ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ಹಾಕಿದ್ದೀನಿ ತುಂಬ ಸಲ ವಿಡಿಯೋನ, ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ಇವಾಗ ಎಲ್ಲ ಮದುವೆ ಅದೆಲ್ಲ ಮುಗಿಸ್ಕೊಂಡು ಬಂದು ಅಮ್ಮ ಮನೆಗೆ ಬಂದಿದ್ದೀನಿ. ಇವಾಗ ಅಮ್ಮನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ನೈಟ್ ಅಷ್ಟೇ ಇರೋದಲ್ವ, ಅದಕ್ಕೆ ಅಮ್ಮನ ಜೊತೆಗೂ ಇರೋಕ್ಕಾಗಲ್ಲ, ಆ ಕಡೆ ಅತ್ತಿ ಜೊತೆಗೂ ಇರೋಕ್ಕಾಗಲ್ಲ. ಅದಕ್ಕೆ ಅಮ್ಮನ್ನೇ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟರ ಜೊತೆಗೆ ಇರ್ಬೋದು ಅಂತ ಹೇಳ್ಬಿಟ್ಟು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಈ ಥರ ರೆಡಿಯಾಗಿದ್ದೆ ನೋಡಿ, ನಾನಂತೂ ಮದುವೆಗೆ ನೋಡಿ ಈ ಥರ ರೆಡಿಯಾಗಿದ್ದೆ ಸಿಂಪಲ್ಲಾಗಿ. ಈ ಥರ ರೆಡಿಯಾಗಿ ಹೋಗಿ ಬಂದ್ವಿ ಇವಾಗ ಮದುವೆಗೆ. ಇವಾಗ ಅಮ್ಮ ಮನೆ ಅಂತ ಅತ್ತೆ ಮನೆಗೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಅತ್ತೆ ಮನೆಗೆ ಹೋಗಿ ಅಲ್ಲಿ ನಾಳೆ ನೈಟ್ ಬಿಡ್ತೀವಿ. ಇವತ್ತಿನ ದಿನ ಈ ಥರ ಇದೆ. ಮನೆಗೆ ಹೋಗ್ಬೇಕು ಇವಾಗ. ಮನೆಗೆ ಅಲ್ಲಿಗೆ ಹೋಗಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಮ್ಮಮ್ಮನೂ ರೆಡಿ ಆದರೂ ಅವ್ರನ್ನ ಕರ್ಕೊಂಡು ಹೊರಟಿವಿ ಫ್ರೆಂಡ್ಸ್. ನಾನು ಅಲ್ಲಿ ಹೋದ್ಮೇಲೆ ಯಜಮಾನ್ರು ಅಂದರು 2 ದಿನ ರಜೆ ಹಾಕಿದ್ದೀನಿ, 1 ದಿನ ಅಲ್ಲ ಅಂತ ಹೇಳಿದರು. ಫಸ್ಟಿಗೆ ಹೇಳಬೇಕಿಲ್ಲ, ಅಮ್ಮನ ಹತ್ರನೂ 1 ದಿನ ಇರ್ಬೋದಿತ್ತು ಅಂತ ಹೇಳ್ತಾ ಇದ್ದೆ ಯಜಮಾನ್ರಿಗೆ. ಇಲ್ಲ ಎಲ್ಲರೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ನಡಿ ಅಂತ ಹೇಳ್ತಾಯಿದ್ರು ಯಜಮಾನ್ರು. ನೋಡಿ ಎಲ್ಲ ನಮ್ಮಮ್ಮ ಗಿಡ ಎಲ್ಲ ಯಾವ ಥರ ಬೆಳೆಸಿದ್ದಾಳೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಅಂತು. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಬೆಳೀತಾ ಇದೆ. ಅದಂತೂ ಗಿಡ ತೆಂಗಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಹೊರಡೋಕ್ಕೆಲ್ಲ ರೆಡಿ ಆಯಿತು. ನಮ್ಮ ಕೌಶಿಕ್ನು ಹತ್ತುತ್ತಾ ಇದ್ದ ಬೈಕು. ನನ್ನ ಮಗಳು ಅಂತೂ ನಿಲ್ತಾನೆ ಇಲ್ಲ, ನಮ್ಮಪ್ಪ ಎಲ್ಲ ನನ್ನ ಬಿಟ್ಟು ಹೋಗ್ತಾನೆ ಅಂತ ಹೇಳಿಬಿಟ್ಟು ನನ್ನ ಕರ್ಕೊ ಅಂತ ಇದ್ದರು. ಅಮ್ಮ ಎಲ್ಲ ಬಟ್ಟೆ ಅವೆಲ್ಲ ಒಳಗಿಟ್ಟು ಕದ ಹಾಕ್ತಾಯಿದ್ರು. ನೋಡಿ ನಮ್ಮ ಮನೆ ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಲೈಕು ಶೇರು ಇವನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಮಾಡ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ನೋಡಿ ನಮ್ಮ ಯಜಮಾನ್ರು ನಮ್ಮ ಮಗನ ಹತ್ಸ್ಕೊತಾ ಇದ್ರು. ಅವರು ಫೈನಲ್ಲಾಗಿ ಊರಿಗೆ ಬಂದ್ವಿ. ಊರಿಗೆ ಬಂದು ಒಂದು ಸ್ವಲ್ಪ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಲಾಗ್. ಮಾರ್ನಿಂಗ್ ಎದ್ದು ಹೊಲಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹೊಲಕ್ಕೆ ಹೋಗೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಏನೇನು ಹೊಲಕ್ಕೆ ಹೋಗಿ ಏನೇನು ಮಾಡಿದ್ವಿ ಏನು ಅಂತ ಹೇಳಿಬಿಟ್ಟು ಡೀಟೇಲಾಗಿ ಮುಂದಿನ ವ್ಲಾಗಲ್ಲಿ ಸಿಗುತ್ತೆ. ಭಾಗ 2 ಅಲ್ಲಿ ಏನೇನು ಮಾಡಿದ್ವಿ ಏನೇನು ಅಂತ ಹೇಳಿಬಿಟ್ಟು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹೊಲಕ್ಕೆ ಹೊರಟೋಕ್ಕೆ ರೆಡಿಯಾಗಿದ್ವಿ. ಇದು ನಾಳೆ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ. ಎಲ್ರಿಗೂ ಬಾಯ್.